ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಬಾಲ್ಯ ವಿವಾಹ ತಡೆಯುವುದು ಎಲ್ಲರ ಕರ್ತವ್ಯ. ಜೀವರ್ಗಿ ಬಾಲ್ಯ ವಿವಾಹ ತಡೆಗಟ್ಟುವುದು ಪ್ರತಿಯೊಬ್ಬರ ಪ್ರಥಮ ಗುರಿಯಾಗಲಿ ಎಂದು ಗೌರವಾನ್ವಿತ ಶ್ರೀಮತಿ ತಯ್ಯಬಾ ಸುಲ್ತಾನ, ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಗೌರವಾನ್ವಿತ ಶ್ರೀ ಕಾಶಿನಾಥ್ ವಿ ಉಪ್ಪಾರ್, ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವೆಗಳ ಸಮಿತಿ ಜೇವರ್ಗಿ ನ್ಯಾಯಾಲಯ ಆವರಣದಲ್ಲಿ ಜಿಲ್ಲಾಡಳಿತ ತಾಲೂಕು ಕಾನೂನು ಸಮಿತಿ ಬುಧವಾರ ಹಮ್ಮಿಕೊಂಡಿದ್ದ ಬಾಲ್ಯ ವಿವಾಹ ಮುಕ್ತ ಅಭಿಯಾನ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದರು. 18 ವರ್ಷದೊಳಗಿನ ಯುವತಿ, 21 ವರ್ಷದೊಳಗಿನ ಯುವಕನ ವಿವಾಹ ನಿಷೇಧವಾಗಿದೆ. ಇದು ಕಾಯ್ದೆಯ ವಿರುದ್ಧವಾಗಿದೆ. ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ. ಸಾರ್ವಜನಿಕರ ಸಹಕಾರವೂ ಅಗತ್ಯವಾಗಿದೆ ಎಂದರು. ವಕೀಲ ಸಂಘದ ತಾಲೂಕು ಅಧ್ಯಕ್ಷ ಶಾಂತರಾಜ ಪಾಟೀಲ್ ನರಿಬೋಳ, ಉಪಾಧ್ಯಕ್ಷ ಬಾಷಾ ಪಟೇಲ್ ಯಾಳ್ವಾರ, ಪ್ರಮುಖರಾದ ತುಳಜಾರಾಮ್ ರಾಠೋಡ್, ವೈಜಿ ಪಾಟೀಲ್, ಅಮಾತಿಪ್ಪ ಕಂದಕೂರ, ಬಸವರಾಜ, ಪರಶುರಾಮ ಮುದಬಾಳ, ಇಬ್ರಾಹಿಂ ಪಟ್ಟಣಕರ್, ಸಾಯಿಬಣ್ಣ, ಹುಂಚಿರಾಯ ನಾಟಿಕಾರ, ಸಂಗಣ್ಣ, ಸಿದ್ದಣ್ಣ ಸುಂಬಡ, ಭಾಗಣ್ಣ ಪೂಜಾರಿ, ರತ್ನಮ್ಮ ಇತರರಿದ್ದರು. ಜೇವರ್ಗಿಯಲ್ಲಿ ರಮ್ಮಿಕೊಂಡಿದ್ದ ಬಾಲ್ಯ ವಿವಾಹ ಮುಕ್ತ ಅಭಿಯಾನ ರಥಕ್ಕೆ ಗೌರವಾನ್ವಿತ ಶ್ರೀಮತಿ ತಯ್ಯಬಾ ಸುಲ್ತಾನ, ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಚಾಲನೆ ನೀಡಿದರು. ಆದ್ದರಿಂದ ತಮ್ಮಲ್ಲಿ ಹೇಳಿದಂಥ ಎಲ್ಲ ಸಿಬ್ಬಂದಿಯವರಲ್ಲಿ ಒಂದೇ ಒಂದು ವಿನಂತಿ ಏನೆಂದರೆ, ನಮ್ಮ ಜೇವರ್ಗಿಯ ತಾಲೂಕಿನ ಪ್ರತಿಯೊಂದು ಮನೆಗೂ ಸಹ ನಾವು ಒಂದು ಅರಿವನ್ನು ಮೂಡಿಸಬೇಕು ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ಯಾವುದೇ ವರದಕ್ಷಿಣೆ ಇಲ್ಲದೆ ಯಾವುದೇ ಮ್ಯಾರೇಜ್ ಆಗ್ತಾ ಇಲ್ಲ. ಆದಷ್ಟು ತಾವುಗಳು ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲ ಪ್ರತಿಯೊಬ್ಬರಿಗೂ ಸಹ ಒಂದು ವರದಕ್ಷಿಣೆಯಿಂದ ಬಡ ತಂದೆ ತಾಯಿಗೆ ಎಷ್ಟು ಕಷ್ಟ ಆಗುತ್ತದೆ